ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಸ್ಟಾಕ್ ಮಾರ್ಕೆಟ್ ನ ಮೇಜರ್ ನ್ಯೂಸ್ ಏನು ಅಂತಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಅದು HDFC ಬ್ಯಾಂಕಿನ ಬಿಗ್ಗೆಸ್ಟ್ ಫಾಲ್ ಅಂತಂದ್ರೆ ಇವತ್ತು HDFC ಬ್ಯಾಂಕು 8.5% ₹140 ಡೌನ್ ಆಯ್ತು ನಿನ್ನೆ ಕ್ಲೋಸಿಂಗ್ ಇಂದ ಇವತ್ತಿಗೆ. ಸೊ ಈ ತರ ಡೌನ್ ಆಗಿದ್ದಾದ್ಮೇಲೆ ನಿಮ್ಗೆಲ್ಲ ಕಾಮನ್ ಆಗಿ ನೀವೆಲ್ಲ ಯೋಚನೆ ಮಾಡೋದು ಯಾವ ತರ ಅಂತಂದ್ರೆ, ಇದು ನಿಫ್ಟಿನಲ್ಲಿ ಹೈಯೆಸ್ಟ್ ವೈಟೇಜ್ ಇದೆ ಅಂತಂದ್ರೆ 13.5% ನಿಫ್ಟಿ ವೈಟೇಜ್ ಇದೆ, ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ 29% ವೈಟೇಜ್ ಇದೆ. ಸೊ ಇಂಥ ದೊಡ್ಡ ಬ್ಯಾಂಕು ಇಷ್ಟು ಪರ್ಸೆಂಟ್ ಡೌನ್ ಆಯ್ತು ಒಂದೇ ದಿನ. ನಾನಂತೂ ಈ ತರ ಫಾಲು ಆಫ್ಟರ್ ಕೋವಿಡ್, ಅದು ಒನ್ ಆಫ್ ದ ಮೇಜರ್ ಬ್ಯಾಂಕ್ಸ್ ಅಂದ್ರೆ ಟಾಪ್ 1 ಬ್ಯಾಂಕ್ HDFC ಬ್ಯಾಂಕ್ ಅಲ್ಲಿ ಈ ತರ ನಾನು ರೀಸೆಂಟ್ ಟೈಮ್ಸ್ ಅಲ್ಲಂತೂ ನೋಡೇ ಇಲ್ಲ. ಸೊ ಈ ತರ ಫಾಲ್ ಆಗಿದ್ದಾದ್ಮೇಲೆ ನೀವೆಲ್ಲ ಏನ್ ಯೋಚನೆ ಮಾಡ್ತಾ ಇರ್ತೀರಾ ಅಂತಂದ್ರೆ, ಇಷ್ಟು ಬಿದ್ದಿದೆ, ನಾನು ಬೈ ಮಾಡ್ಬೋದಾ? ಯಾಕೆಂದ್ರೆ ಇದು ಒಳ್ಳೆ ಬ್ಯಾಂಕ್, ಸೊ ಬೈ ಮಾಡ್ಬೋದಾ? ಇದಕ್ಕೆ ನನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಕೊನೆಯಲ್ಲಿ ನೀವೇ ಡಿಸೈಡ್ ಮಾಡ್ಬೋದು HDFC ಬ್ಯಾಂಕ್ನ ನೀವು ಇಲ್ಲಿ ಬೈ ಮಾಡ್ಬೋದಾ ಬೇಡವಾ ಅಂತ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಫಸ್ಟ್ ಥಿಂಗು HDFC ಬ್ಯಾಂಕಿನ ವೈಟೇಜ್ ಅಂತಂದ್ರೆ ನಿಫ್ಟಿನಲ್ಲಿ 50 ಸ್ಟಾಕ್ಸ್ ಇರುತ್ತೆ. 50 ಸ್ಟಾಕ್ಸ್ ಅಲ್ಲಿ HDFC ಬ್ಯಾಂಕಿನ ರೀಸೆಂಟ್ ವೈಟೇಜ್ ಡಿಸೆಂಬರ್ 29, 2023 ವೈಟೇಜ್ ಎಷ್ಟಪ್ಪ ಅಂತಂದ್ರೆ 13.52%. ಅಂದ್ರೆ ಟಾಪ್ ಕನ್ಸ್ಟಿಟ್ಯೂಯನ್ಸ್ ಬೈ ವೈಟೇಜ್ 10 ಕಂಪ್ನಿನಲ್ಲಿ ಹೈಯೆಸ್ಟ್ ಅಂದ್ರೆ 50 ಸ್ಟಾಕ್ಸ್ ಇರುತ್ತೆ, ಅದರಲ್ಲಿ ನಂಬರ್ 1 HDFC ಬ್ಯಾಂಕ್. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ವೈಟೇಜ್ 29.39% ಅಂತಂದ್ರೆ ಆಲ್ಮೋಸ್ಟ್ 30%. ಅಂದ್ರೆ 100 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿತ್ತು ಅಂದ್ರೆ 30 ಪಾಯಿಂಟ್ HDFC ಬ್ಯಾಂಕ್ ಇಂದನೇ ಬಿದ್ದಿರುತ್ತೆ. 1000 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿತ್ತು ಅಂದ್ರೆ 300 ಪಾಯಿಂಟ್ HDFC ಬ್ಯಾಂಕ್ ಇಂದನೇ ಬಿದ್ದಿರುತ್ತೆ. ಸೊ ಮೇಜರ್ ಕಾಂಟ್ರಿಬ್ಯೂಷನ್ HDFC ಬ್ಯಾಂಕ್ ಅಲ್ಲೇ ಇರುತ್ತೆ. ಸೊ ಇವತ್ತು ಮಾರ್ಕೆಟ್ ಅಷ್ಟೊಂದು ಬೀಳೋದಕ್ಕೂ ಕಾರಣ HDFC ಬ್ಯಾಂಕ್. ಸೊ ಈ HDFC ಬ್ಯಾಂಕ್ನ ನಾನು ಮತ್ತೆ ನನ್ನ ಟ್ರೈನಿಂಗ್ ಸೆಷನ್ಸ್ ಯಾರ್ಯಾರು ಅಟೆಂಡ್ ಆಗಿರ್ತಾರೋ ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ಆನ್ಸರು, HDFC ಬ್ಯಾಂಕು ಇಷ್ಟು ಬಿದ್ದಿದೆ, ನಾವು ಬೈ ಮಾಡ್ಬೋದಾ ಬೇಡವಾ ಅಂತಂದ್ರೆ ಸಿಂಪಲ್. ನಾನು ಯಾವಾಗಲೂ ಫಾಲೋ ಮಾಡುವಂತ RSI ನೋಡಿ, ಇದು ಈಗ ಡೇ ಚಾರ್ಟ್ ಅಲ್ಲಿ ಇದೆ, ನಾನು ಇದನ್ನ ಮಂತ್ಲಿ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀನಿ. ಫಸ್ಟ್ ರೂಲು ನಾವು ಯಾವುದೇ ಒಂದು ಸ್ಟಾಕ್ ನ ಬೈ ಮಾಡೋದಕ್ಕೆ ಏನದು ಅಂತಂದ್ರೆ RSI ಎಬೋವ್ 60. ಇವಾಗ RSI ವ್ಯಾಲ್ಯೂ ಎಷ್ಟಿದೆ? 15 ಸೊ ನಾನು ಮತ್ತೆ ನನ್ನ ಸ್ಟೂಡೆಂಟ್ಸು ಫಸ್ಟ್ ರೂಲೇ ಈ HDFC ಬ್ಯಾಂಕು ಪಾಸ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಬೀಳ್ತಾ ಇದೆ ಅಂತ ಬೈ ಮಾಡೋದಕ್ಕೆ ಹೋಗಲ್ಲ. ಸೊ ಫ್ರೆಂಡ್ಸ್, ನಾವು ಯಾವುದೇ ಕಾರಣಕ್ಕೂ ಬೀಳೋ ಸ್ಟಾಕ್ಸ್ನ ಬೈ ಮಾಡೋದಕ್ಕೆ ಹೋಗಲ್ಲ. ನಮ್ಮ ಫಸ್ಟ್ ರೂಲು ಬೈ ಮಾಡೋದಕ್ಕೆ ಏನು ಅಂತಂದ್ರೆ RSI ಶುಡ್ ಬಿ ಎಬೋವ್ 60. ಅದಾದ್ಮೇಲೆ ಸೆಕೆಂಡ್ ರೂಲ್ ಏನು ಅಂತಂದ್ರೆ ಬೋಲಿಂಜರ್ ಬ್ಯಾಂಡ್ಸ್ ಬೈ ಆಗಿರ್ಬೇಕು. ಅದಾದ್ಮೇಲೆ ಇನ್ನ 3 ರೂಲ್ಸ್ ಇದೆ. ಈ 5 ರೂಲ್ ಫಾಲೋ ಆಯ್ತು ಅಂತಂದ್ರೆ ಮಾತ್ರ ನಾವು ಅಂತ ಸ್ಟಾಕ್ಸ್ ನ ಬೈ ಮಾಡ್ತೀವಿ. ಸೊ ಹಾಗಾಗಿ ನಾವು ಮತ್ತೆ ನನ್ನ ಸ್ಟೂಡೆಂಟ್ಸು ಯಾರು HDFC ಬ್ಯಾಂಕ್ ನ ಸದ್ಯಕ್ಕೆ ಬೈ ಮಾಡಲ್ಲ. ಯಾಕೆ ಅಂತಂದ್ರೆ ನೋಡಿ, ಇವಾಗ 1500 ಇದೆ, ಬೇಕಂದ್ರೆ 1100 ಬರ್ಬೋದು, 1000 ರೂಪಾಯಿಗೆ ಬರ್ಬೋದು, 900 ಬರ್ಬೋದು, ಗೊತ್ತಿಲ್ಲ ನಮ್ಗೆ. ಇದು ಒನ್ ಆಫ್ ದ ಮೇಜರ್ ಬಿಗ್ಗೆಸ್ಟ್ ಬ್ಯಾಂಕು ಅಥವಾ ಇಷ್ಟು ವೈಟೇಜ್ ಇದೆ ಹಾಗಾಗಿ ನಾವು ಬೈ ಮಾಡಬೇಕು ಅನ್ನೋ ರೂಲು ಎಲ್ಲೂ ಇಲ್ಲ. ಸೊ ಇದು ಬೀಳ್ತಾ ಇದೆ, ನಮ್ಗೆ ಕಡಿಮೆ ಸಿಗುತ್ತೆ ಅಂತ ನಾವು ಯಾವತ್ತೂ ಬೈ ಮಾಡೋದಿಲ್ಲ. ಸೊ ಹಾಗಾಗಿ HDFC ಬ್ಯಾಂಕು ನಾವು ಬೈ ಮಾಡ್ತಾ ಇಲ್ಲ. ನೋಡಿ, ಇದೇ ಅಲ್ಲ, ನಾನು ಲಾಸ್ಟ್ 8 months ಇಂದ HDFC ಬ್ಯಾಂಕ್ ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದೇ ಒಂದು ಬೈ ಸಹಿತ ಕೊಟ್ಟಿಲ್ಲ. ಅಂದ್ರೆ HDFC ಬ್ಯಾಂಕು ನಮ್ಗೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಜುಲೈ ಇಂದನು ನಮ್ಗೆ ಬಿಲೋ RSI 16 ಇದೆ. ಅಂದ್ರೆ ನಮ್ಮ ಫಸ್ಟ್ ರೂಲೇ ಇದು ಪಾಸ್ ಆಗಿಲ್ಲ. ಸೊ ನಾವೇನಕ್ಕೆ HDFC ಬ್ಯಾಂಕ್ ನ ಬೈ ಮಾಡ್ಬೇಕು? ಹಾಗಾಗಿ ಲಾಸ್ಟ್ 6 months ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರು, ಮೇಜರ್ ಬ್ಯಾಂಕ್ ಆಗಿದ್ರು HDFC ಬ್ಯಾಂಕು ಲೈಫ್ ಟೈಮ್ ಹೈ ಮೇಲ್ ಹೋಗಿಲ್ಲ. ಮತ್ತೆ ಮಾರ್ಕೆಟ್ ನಮ್ಗೆ 20-25% ರಿಟರ್ನ್ಸ್ ಕೊಟ್ಟಿದ್ರು HDFC ಬ್ಯಾಂಕ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ. ಫಸ್ಟ್ ರೂಲು ನಾವು RSI ನ ಫಾಲೋ ಮಾಡ್ತೀವಿ. RSI ಎಬೋವ್ 60 ಇಲ್ಲ, ಹಾಗಾಗಿ ನಾವು ಈ ಬ್ಯಾಂಕ್ ನ ಬೈ ಮಾಡಲ್ಲ. ಆದ್ರೆ ಇವತ್ತು ಗ್ಯಾಪ್ ಡೌನ್ ಆದ್ಮೇಲೆ
ಅಂದ್ರೆ ಇವತ್ತು ಓಪನ್ ಆದ್ಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕು ನಾನೇನಾದ್ರೂ ಇಂಟ್ರಾಡೇ ಟ್ರೇಡ್ ಮಾಡ್ಬೋದಾಗಿತ್ತಾ ಅಂದ್ರೆ ನೋಡಿ, ನನ್ನ ಒಂದು ಇಂಟ್ರಾಡೇ ಟ್ರೇಡ್ಗೋಸ್ಕರನೇ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನು ಅಂತಂದ್ರೆ, ಯಾವುದೇ ಒಂದು ಸ್ಟಾಕ್ ಗ್ಯಾಪ್ ಡೌನ್ ಆದ್ಮೇಲೆ ಅದರ ಡೇಸ್ ಲೋ ಅಂದ್ರೆ 9:15ರಿಂದ 9:30ಕ್ಕೆ ಒಂದು ಕ್ಯಾಂಡಲ್ ಆಗುತ್ತೆ. ಆ ಲೋ ಬ್ರೇಕ್ ಆದ್ರೆ ನಾವು ಸೆಲ್ ಮಾಡ್ಬೋದು ವಿತ್ ಡೇಸ್ ಹೈ ಆಸ್ ದ ಸ್ಟಾಪ್ ಲಾಸ್. ನೋಡಿ, ಇದರ ಡೇಸ್ ಹೈ 1596, ಡೇಸ್ ಲೋ 1560. ಈ ಲೋ ಬ್ರೇಕ್ ಆದ್ಮೇಲೆ ನಾವೇನಾದ್ರೂ ಇಂಟ್ರಾಡೇಗೋಸ್ಕರ ಸೆಲ್ ಮಾಡಿದಿದ್ರೆ ನಮ್ಮ ಡೇಸ್ ಹೈ ಸ್ಟಾಪ್ ಲಾಸು ನಮಗೆ 1560 ಅಂದ್ರೆ 1559, 1558 ನಾವು ಸೆಲ್ ಮಾಡಿದಿದ್ರೆ ಆಲ್ಮೋಸ್ಟ್ ನಮಗೆ 1528 ಅಂದ್ರೆ 30 rupees ಗೇನ್ ಆಗಿರೋದು. ಸೊ ಇದು ಇಂಟ್ರಾಡೇ ಮಾಡೋರ್ಗೋಸ್ಕರ ಮಾತ್ರ. ಇದರಲ್ಲಿ ನಮಗೆ ಎಂಟ್ರಿ ಪ್ರೈಸ್ ಇದೆ, ಸ್ಟಾಪ್ ಲಾಸ್ ಇದೆ, ಮತ್ತೆ ಎಂಡ್ ಆಫ್ ದ ಡೇ ಅಂದ್ರೆ 3 ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ಇಂಟ್ರಾಡೇ ನಾವು ಯಾವ ತರ ಮಾಡಬೇಕು ಅಂತ ನೀವೇನಾದ್ರೂ ಹುಡುಕ್ತಾ ಇದ್ರೆ ನೀವು ನನ್ನ ಇಂಟ್ರಾಡೇ ಬೆಸ್ಟ್ ಸ್ಟ್ರಾಟಜಿ ಅಂತ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬೈ ಮಾಡ್ಬೋದಾ, ಈ ಲೆವೆಲಲ್ಲಿ ಬೈ ಮಾಡಬಾರ್ದಾ ಅಂತ. ಸೊ ನೀವೇ ಡಿಸೈಡ್ ಮಾಡಿ, ಎಚ್ ಡಿ ಎಫ್ ಸಿ ಬ್ಯಾಂಕ್ ಬೈ ಮಾಡ್ತೀರಾ, ಬೈ ಮಾಡಬಾರ್ದಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಮತ್ತೆ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ಅನಿಸಿದ್ರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಮತ್ತೆ ನೀವೇನಾದರೂ ನನ್ನ ಟ್ರೈನಿಂಗ್ ಕ್ಲಾಸಸ್ಗೆ ಅಟೆಂಡ್ ಆಗಬೇಕು ಅಂತ ಇದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಬೋದು. ಇಷ್ಟನ್ನ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.